ಪಾಪ ಈ ಅಪ್ಪನ್ ನೋಡ್ತಾ ಇದ್ರೆ ನೊಂದ್ಕೊಂಡ್ಬಿಟ್ಟವ್ರೆ ಅನ್ನಂಗದೆ. ಏನ್ ಪಾಡೋ ಏನೋ ಒಂದು ಗೊತ್ತಾಗಕ್ಕಿಲ್ಲ. ಸರ್, ಈ ಊರಲ್ಲಿ ನಿಮಗ್ಯಾರು ಪರಿಚಯ ಇರೋರೇ ಇಲ್ವಾ? ಅಂದ್ರೆ ಮಗನೋ ಮಗಳೋ? ಇವ್ರು ಅಳ್ತಿರೋದು ನೋಡ್ತಿದ್ರೆ ಇವ್ರಿಗೆ ಯಾರು ಇಲ್ಲ ಅನ್ಸುತ್ತೆ, ಅಥವಾ ಇದ್ರೂ ಇವ್ರಿಗೆ ಹೇಳ್ಕೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲ ಅನಿಸ್ತಿದೆ. ಕುಮಾರಿ, ಬಾ ಕೊಡಿಲಿ. ಸರ್, ಊಟ ಮಾಡಿ, ಸಂಕೋಚ ಪಟ್ಕೋಬೇಡಿ. ಅಯ್ಯೋ, ನಿಧಾನ ನಿಧಾನ. ನೀರು ಕುಡೀರಿ, ನೀರು ಕುಡೀರಿ. ಸಾಕಾ? ಇನ್ನೊಂಚೂರು ಕುಡಿತೀರಾ? ಸಾಕು. ಅಯ್ಯೋ ಅಯ್ಯೋ, ಯಾಕೆ ಅಳ್ತಿದ್ದೀರಾ ಸರ್? ಊಟ ಮಾಡುವಾಗ ಹಾಗೆಲ್ಲ ಅಳ್ಬಾರ್ದು. ಊಟ ಮಾಡಿ ಸರ್. ನೋಡಪ್ಪ, ನಿಮ್ ಪರಿಸ್ಥಿತಿ ಏನು ಅಂತ ನಮಗ್ ಗೊತ್ತಿಲ್ಲ. ನೀವು ತುಂಬಾ ನೊಂದೋಗಿರಂಗ್ ಕಾಣ್ತೀರಾ. ಕಷ್ಟ ಮನುಷ್ಯನ್ ಬರ್ದೆ ಮರಗ್ ಬರ್ತದ? ಕಷ್ಟ ಬಂದಾಗ ಧೈರ್ಯದಿಂದ ಎದುರಿಸ್ಬೇಕು. ಹೌದು ಅಣ್ಣರೇ, ನಾವು ಜೀವನದಲ್ಲಿ ಕಷ್ಟಪಟ್ಟಿದ್ದೀವಿ, ಈಗಲೂ ಕಷ್ಟಪಡ್ತಾನೇ ಇದ್ದೀವಿ. ಆದರೆ ನಮ್ಗೆ ಯಾವತ್ತೂ ಜೀವನ ಬೇಡ ಅನ್ಸಿಲ್ಲ. ನಮ್ಮ ಮಗಳು ಮಯೂರಿ ಮುಂದೆ ನಿಂತು ನಮ್ಮೆಲ್ಲರೂ ಕಾಪಾಡ್ಕೊಂಡು ಹೋಯ್ತಾವಳೆ. ನಿಮಗೂ ಹಂಗೆ ಯಾರಾದರೂ ಕಾಪಾಡ್ತಾರೆ, ಬೇಜಾರು ಮಾಡ್ಕೋಬೇಡಿ. ಊಟ ಮಾಡಿ. ಅಜ್ಜಿ, ಇಟ್ಕೋ ಇದನ್ನ. ಸರ್, ನಾನೇ ತಿನ್ನಿಸ್ತೀನಿ, ತಿನ್ನಿ. ನನ್ನ ಮಗಳು ನಿನ್ನ ಹಾಗೆ ಇದ್ಲಮ್ಮ. ಅವಳಿಗೆ ನನ್ನ ಮೇಲೆ ತುಂಬಾ ಪ್ರೀತಿ. ನಾನೇ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ತಾಯಿ ಇಲ್ದಿರೋ ನನಗೆ ತಾಯಿ ನೆನಪಬಾರ್ದಂಗೆ ಸಾಕಿದೀಯಾ. ಅದಕ್ಕೆ ಈಗ ನಾನು ನಿಮ್ಮನ್ನ ಹಾಗೇ ನೋಡ್ಕೋಬೇಕಲ್ವಾ ಅಂತ ನನಗೆ ಊಟ ಮಾಡಿಸೋಳು. ಈಗ ನಿನ್ನಲ್ಲಿ ನನ್ನ ಮಗಳೇ ಕಾಣಿಸ್ತಿದ್ದಾಳೆ.